ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಕ್ಲಾಸ್. ಸೊ ಈ ಕ್ಲಾಸಲ್ಲಿ ಬ್ಲೂ ಚಿಪ್ ಶೇರ್ಸ್ ಅಂದ್ರೇನು ಮತ್ತು ಹೇಗೆ ಆ ಬ್ಲೂ ಚಿಪ್ ಶೇರ್ಸ್ನ ಐಡೆಂಟಿಫೈ ಮಾಡೋದು ಅಂತ ನೋಡೋಣ. ಕಮ್ ಬ್ಯಾಕ್ ಟು ವಾಟ್ ಯು ಮೀನ್ ಬೈ ದ ಬ್ಲೂ ಚಿಪ್ ಶೇರ್ಸ್ ಅಂತ. ಬ್ಲೂ ಚಿಪ್ ಶೇರ್ಸ್ ಆರ್ ಜನರಲಿ ರಿಗಾರ್ಡೆಡ್ ಆಸ್ ದ ಶೇರ್ಸ್ ಆಫ್ ದ ಲಾರ್ಜೆಸ್ಟ್ ಆ್ಯಂಡ್ ಮೋಸ್ಟ್ ಎಸ್ಟಾಬ್ಲಿಷ್ಡ್ ಕಂಪನೀಸ್ ಇನ್ ದ ಮಾರ್ಕೆಟ್. ಸೊ ಯಾವ ಕಂಪನಿ ನಾವು ಬ್ಲೂ ಚಿಪ್ ಶೇರ್ಸ್ ಅಂತ ಹೇಳ್ತೇವೆ ಅಂತಂದರೆ ವಿಚ್ ಇಸ್ ದ ಲಾರ್ಜೆಸ್ಟ್ ಆ್ಯಂಡ್ ಮೋಸ್ಟ್ ಎಸ್ಟಾಬ್ಲಿಷ್ಡ್ ಕಂಪನೀಸ್ ಇನ್ ದ ಮಾರ್ಕೆಟ್. ಸೊ ಯಾವುದು ತುಂಬ ಹಳೆಯ ಕಂಪ್ನಿ ಇಂಡಿಯಾದಲ್ಲಿ ಅಂತಂದರೆ ಟಾಟಾ ಕಂಪ್ನಿ ಹೇಳ್ತೇವೆ. ಸೊ ದಟ್ ಈಸ್ ಟಾಟಾ ಕಂಪ್ನಿ, ಇನ್ಫೋಸಿಸ್, ವಿಪ್ರೋ, ರಿಲಯನ್ಸ್, ಈ ಭಾರತಿ ಗ್ರೂಪ್, ಆಲ್ ದೀಸ್ ಏರ್ಟೆಲ್ ಇದೆಯಲ್ಲ ಅದನ್ನು ಭಾರತಿ ಗ್ರೂಪ್ ಅಂತ ಹೇಳ್ತೇವೆ. ಸೊ ಆಲ್ ದೀಸ್ ಕಂಪ್ನೀಸ್ ಓನ್ಲಿ ವಿ ಕಾಲ್ ಇಟ್ ಆಸ್ ಎ ಬ್ಲೂ ಚಿಪ್ ಶೇರ್ಸ್ ಅಂತ ಹೇಳ್ತೇವೆ, ಓಲ್ಡ್ ಕಂಪ್ನೀಸ್ ಅಂತ ಹೇಳ್ತೇವೆ. ಸೊ ಯಾವ ಕಂಪ್ನಿ ತುಂಬ ಹಳೆಯದು ಮತ್ತು ತುಂಬ ಎಸ್ಟಾಬ್ಲಿಷ್ ಆಗಿರುವಂಥ ಕಂಪ್ನೀಸ್ನ ನಾವು ಬ್ಲೂ ಚಿಪ್ ಶೇರ್ಸ್ ಅಂತ ಹೇಳ್ತೇವೆ. Okay, they have a long track record of operation and profits, and being big, they tend to have a relatively mature business ಅಂತ. ಸೊ ದೇ ಹ್ಯಾವ್ ಎ ಲಾಂಗ್ ಟ್ರ್ಯಾಕ್ ರೆಕಾರ್ಡ್. ಎಷ್ಟು ವರ್ಷ ಆಯಿತು ಆ ಕಂಪ್ನಿ ಸೇರಿ, ಕಂಪ್ನಿ ಸ್ಟಾರ್ಟ್ ಆಗಿ ಅಂತ ಹೇಳಿ ನಾವು ರೆಕಾರ್ಡ್ ತೆಗಿಬೋದು. ಆ್ಯಂಡ್ ಪ್ರಾಫಿಟ್ ನೋಡಿದ್ರು ಕೂಡ ಎವ್ರಿಥಿಂಗ್ ಬೀಯಿಂಗ್ ಬಿಗ್, ದೇ ಟೆನ್ ಟು ಹ್ಯಾವ್ ಎ ರಿಲೇಟಿವ್ಲಿ ಮೆಚ್ಯೂರ್ ಬಿಸ್ನೆಸ್ ಅಂತ. ಏನು ಬೇರೆ ಬಿಸ್ನೆಸ್ಗೆ ಕಂಪೇರ್ ಮಾಡಿದಾಗ ದೇ ಆರ್ ದ ಮಾರ್ಕೆಟ್ ಲೀಡರ್ಸ್ ಅಂತ. ಓಕೆ, ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್, ವಿಪ್ರೋ, ರಿಲಯನ್ಸ್, Bharati group of companies also we can take it up. Okay, next ITC company also we can take. Market leaders anta. So how to identify this blue chip shares? ಹೇಗಪ್ಪ ಐಡೆಂಟಿಫೈ ಮಾಡೋದು ಅಂತ. ಈ ಎಲ್ಲ ಫ್ಯಾಕ್ಟರ್ಸ್ನ ಸ್ಯಾಟಿಸ್ಫೈ ಮಾಡಿದ್ರೆ ದೆನ್ ವಿ ಕಾಲ್ ದಿಸ್ ಶೇರ್ಸ್ ಆಸ್ ಎನ್ ಬ್ಲೂ ಚಿಪ್ ಶೇರ್ಸ್ ಅಂತ. ಫ್ಯಾಕ್ಟರ್ಸ್ ಕನ್ಸಿಡರ್ ಫಾರ್ ಐಡೆಂಟಿಫೈಯಿಂಗ್ ಬ್ಲೂ ಚಿಪ್ ಶೇರ್ಸ್ ಅಂತ. ಫಸ್ಟ್ ಪಾಯಿಂಟ್, ಹೈ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ. ಕ್ಯಾಪಿಟಲೈಸೇಷನ್ ಅಂದರೆ ಏನು ಅಂತ ಹೇಳ್ತೇನೆ. ಈಗ ನಮ್ಮ ಹತ್ರ ಇರುವಂಥ ಆ ಕಂಪ್ನಿಲಿರೋ ಶೇರ್ಸ್ನ ತೊಗೊಳ್ಳಿ. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಫಾರ್ ಎಕ್ಸಾಂಪಲ್ 5000. ಓಕೆ, ಸೊ ದಟ್ 5000 ಇಂಟು ವಾಟ್ ಇಸ್ ದ ಮಾರ್ಕೆಟ್ ವ್ಯಾಲ್ಯೂ ಪರ್ ಶೇರ್. ಈಗ 500 ಅಂತಲೇ ತಿಳ್ಕೊಳ್ಳೋಣ. ಇನ್ಫೋಸಿಸ್ ಕಂಪ್ನಿ ಟೋಟಲ್ ಶೇರ್ಸ್ ತೊಗೊಳ್ಳಿ, ಎಷ್ಟು ಶೇರ್ಸ್ ಇದೆ ಅಂತ, ಟೋಟಲ್ ಅವರ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂಥ ಶೇರ್ಸು ಇಂಟು ವಾಟ್ ಇಸ್ ದ ಮಾರ್ಕೆಟ್ ಪ್ರೈಸ್. ಇವತ್ತು ಇನ್ಫೋಸಿಸ್ನ ಶೇರ್ನ ಪ್ರೈಸ್ ಏನಿದೆ ಅದನ್ನು 2 ಮಲ್ಟಿಪ್ಲೈ ಮಾಡಿ. ಓಕೆ, ಅದನ್ನು ನಾವು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಹೇಳ್ತೀವಿ. ಅಂದರೆ ಈಗ ವಿಜಯ ಬ್ಯಾಂಕ್ನ ಬ್ಯಾಂಕ್ ಆಫ್ ಬರೋಡಾ ಪರ್ಚೇಸ್ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ಅವರು ಆ ಬ್ಯಾಂಕಿನ ಈಕ್ವಿಟಿ ಶೇರ್ಸ್ನ ಪರ್ಚೇಸ್ ಮಾಡ್ತಾರೆ. ಅಂಡರ್ಸ್ಟುಡ್? ಓಕೆ, ಸೊ ಹಾಗಾಗಿ ಅದನ್ನು ನಾವು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಹೇಳ್ತೇವೆ. ಸೊ ಇಫ್ ಯು ಟೇಕ್ ಇಟ್ ಅಪ್ ಎನಿ ಬ್ಲೂ ಚಿಪ್ ಕಂಪ್ನಿ ಶೇರ್ಸ್, ಇನ್ಫೋಸಿಸ್, ವಿಪ್ರೋ, ರಿಲಯನ್ಸ್, ಎನಿಥಿಂಗ್, ದೋಸ್ ಕಂಪ್ನಿ ಶೇರ್ಸ್ ನಂಬರ್ ಆಫ್ ಶೇರ್ಸ್ ಮತ್ತು ಮಾರ್ಕೆಟ್ ಪ್ರೈಸ್ನ ತೊಗೊಂಡ್ರೆ ಇಟ್ ಈಸ್ ವೆರಿ ಹೈ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಏನು ತುಂಬ ಹ್ಯೂಜ್ ಅಮೌಂಟ್ ಅಂತ, ಕ್ರೋರ್ಸ್ ಆಫ್ ರುಪೀಸ್, ಲ್ಯಾಕ್ಸ್ ಆಫ್ ರುಪೀಸ್, ನಾಟ್ ಲ್ಯಾಕ್ಸ್, ಬಿಲಿಯನ್ಸ್ ಆಫ್ ರುಪೀಸ್ ಅಂತ ಬೇಕಂದ್ರೂ ನಾವು ಹೇಳ್ಬೋದು. ದಟ್ಸ್ ಒನ್ ಆಫ್ ದ ಪಾಯಿಂಟ್. ನೆಕ್ಸ್ಟ್, ಡೈನಾಮಿಕ್ ಮ್ಯಾನೇಜ್ಮೆಂಟ್ ಅಂತ. ಹೂ ಇಸ್ ದ ಮ್ಯಾನೇಜ್ಮೆಂಟ್ ಇನ್ ದಟ್ ಕಂಪನಿ? ಟಾಟಾ ಕಂಪ್ನಿ ಯಾರು? ರತನ್ ಟಾಟಾ ವಿಲ್ ಬಿ he is the head of the management and he will be taking care of the business. And in the case of an Infosys, Narayan Murthy is there. So their management, who is the manager, who is taking care of the business? Their business is a dynamic means they will be entering a new market, entering to the new product line. They will be launching, like Big Basket has been purchased by the Tata company. So management is very dynamic in the hands of that. Next, value creation for shareholders. What is this value creation? Okay, so here blue chip company always not only good but they also give a good rate of dividend. Profit ಚೆನ್ನಾಗಿರುತ್ತೆ, ಡಿವಿಡೆಂಡ್ ಚೆನ್ನಾಗಿರುತ್ತೆ, ಮತ್ತು ರಿಟರ್ನ್ ಚೆನ್ನಾಗಿರುತ್ತೆ, ಮಾರ್ಕೆಟ್ ರಿಟರ್ನ್ ಕೂಡ ಚೆನ್ನಾಗಿರುತ್ತೆ. ಸೊ ಇಟ್ ವಿಲ್ ಕ್ರಿಯೇಟ್ ಎ ವ್ಯಾಲ್ಯೂ ಕ್ರಿಯೇಷನ್ ಅಂತ. ನಾವು ಹಾಕಿದ ದುಡ್ಡಿಗೆ ಮೋಸ ಇಲ್ಲ. ಸೊ ವಾಟ್ ಎವರ್ ವಿ ಹ್ಯಾವ್ ಬೀನ್ ಇನ್ವೆಸ್ಟೆಡ್, more than that it will be coming back anta. So they will be declaring highest profit, highest dividend, and because of that highest market value in the equity share also in the market. Next, favorite institution anta. Okay, favorite institution andre, see, mutual fund will also ಏನು ಹೇಳಿದೆ, ಮ್ಯೂಚುವಲ್ ಫಂಡ್ ಆಲ್ಸೋ ಕಲೆಕ್ಟ್ ದ ಮನಿ. ಈಗ ಇನ್ಶೂರೆನ್ಸ್ ಕಂಪ್ನಿಯವ್ರು ದುಡ್ಡು ಕಲೆಕ್ಟ್ ಮಾಡ್ತಾರೆ, ಬ್ಯಾಂಕಲ್ಲಿರೋ ದುಡ್ಡು ಕಲೆಕ್ಟ್ ಮಾಡ್ತಾರೆ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡಿಂದ ದುಡ್ಡು ಕಲೆಕ್ಟ್ ಮಾಡ್ತಾರೆ. ಎಲ್ಲಿ ಹಾಕ್ತಾರೆ ದುಡ್ಡನ್ನ? ತೊಗೊಂಡೋಗಿ ಶೇರ್ ಮಾರ್ಕೆಟ್ಗೆ ಹಾಕ್ತಾರೆ. ಓಕೆ, ಸೊ ಈ ಮ್ಯೂಚುವಲ್ ಫಂಡ್ ಕಂಪ್ನೀಸ್ ಆಗಿರ್ಬೋದು, ಬ್ಯಾಂಕ್ ಕಂಪ್ನೀಸ್ ಆಗಿರ್ಬೋದು, ಇನ್ಶೂರೆನ್ಸ್ ಕಂಪ್ನೀಸ್ ಆಗಿರ್ಬೋದು, ಪೋಸ್ಟ್ ಆಫೀಸ್ ಆಗಿರ್ಬೋದು, ಅಥವಾ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಕಂಪ್ನೀಸ್ ಆಗಿರ್ಬೋದು, ಈ ಎಲ್ಲ ಕಂಪ್ನೀಸು ವಾಂಟೆಡ್ ಟು ಇನ್ವೆಸ್ಟ್ ಇನ್ ದಿಸ್ ಇನ್ಫೋಸಿಸ್, ವಿಪ್ರೋ, ರಿಲಯನ್ಸ್, ಭಾರತಿ ಗ್ರೂಪ್ ಆಫ್ ಕಂಪ್ನೀಸ್. ಆ್ಯಂಡ್ ಮೀನ್ಸ್ ಅಂದರೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಈ ಇನ್ಸ್ಟಿಟ್ಯೂಷನ್ಸ್ ಏನಿದೆಯಲ್ಲ, LIC ಎಲ್ಲ
ದ ಇನ್ಶೂರೆನ್ಸ್ ಕಂಪ್ನೀಸ್ ಆಲ್ಸೋ ಪ್ರಿಫರ್ ದೀಸ್ ಕಂಪ್ನಿ ಶೇರ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಹೈ ಲೆವೆಲ್ ಆಫ್ ನೆಟ್ವರ್ತ್ ಅಂತ. ನೆಟ್ವರ್ತ್ ಅಂತಂದರೆ ಇಲ್ಲಿ ಟೋಟಲ್ ಅಸೆಟ್ ಮೈನಸ್ ಟೋಟಲ್ ಲಯಬಿಲಿಟಿ. ನಾವು ನಮ್ಮ ಹತ್ರ ಇರೋಂಥ ಅಸೆಟ್ ಮೈನಸ್ ಲಯಬಿಲಿಟಿ, ನಮ್ಮ ಹತ್ರ ಇರೋ ಏನೇನೆಲ್ಲ ಅಸೆಟ್ಸ್ ಇದೆ ಅದರಿಂದ ಏನೇನೆಲ್ಲ ಲಯಬಿಲಿಟೀಸ್ನ ಪೇ ಮಾಡಬೇಕು ಲೆಸ್ ಮಾಡಿದ್ರೆ ಅದನ್ನು ನಾವು ನೆಟ್ವರ್ತ್ ಅಂತ ಹೇಳ್ತೇವೆ. ಆ ಟೋಟಲ್ ಏನು ಅದನ್ನು ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಮಾಡಿ, ಟೋಟಲ್ ಅಸೆಟ್ ಮೈನಸ್ ಟೋಟಲ್ ಲಯಬಿಲಿಟಿ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ ಮಾಡಿದ್ರೆ ವಾಟ್ ಈಸ್ ಅ ನೆಟ್ವರ್ತ್ ಅಂತ ಹೇಳ್ತೇವೆ. ಅಂದ್ರೇನು, ಎಲ್ಲರಿಗೂ ಕೊಟ್ಟ ಮೇಲೂ ಕೂಡ ಇನ್ನೂ ಎಷ್ಟು ದುಡ್ಡು ಉಳಿಯುತ್ತೆ ಅಂತ. ಬಟ್ ಕಮ್ ಬ್ಯಾಕ್ ಟು ದ ಬ್ಲೂ ಚಿಪ್ ಶೇರ್ಸ್, ಓಕೆ, after paying all the liability also they will be giving high rate of return, means highest net worth ಕಡಿಮೆ ಇರೋದಿಲ್ಲ, ಜಾಸ್ತಿ ಇರುತ್ತೆ, highly profitable ಅಂತ. ಓಕೆ, ನೆಕ್ಸ್ಟ್ come back to sixth one, healthy accounting practices. So if we take it an example of an Tata company, so Infosys company, Mahindra and Mahindra, Bharati group of company, whichever the company you take it up. So Tata company, what they said, whoever is going to be affected by the corona, or if any of his employees are expired, he will take care of the family, and he is ready to donate for oxygen also. He is ready to donate for a country. Okay, and after that that is the value system what they are following. And not only that one, they are, whatever the accounting practices will be there, whatever the reports will be there, annual audited ಏನು the final accounts ಏನು ಪ್ರಿಪೇರ್ ಮಾಡ್ತಾರಲ್ಲ, ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಆ್ಯಂಡ್ ಅಕೌಂಟ್, ಅದನ್ನು ಆ್ಯನ್ಯುವಲ್ ರಿಪೋರ್ಟ್ಸ್ ಅಂತ ಹೇಳ್ತೀವಿ. ಆಲ್ ದಟ್ ಆ್ಯನ್ಯುವಲ್ ರಿಪೋರ್ಟ್ಸ್ ಇಟ್ ವಿಲ್ ನಾಟ್ ಬಿ ಮ್ಯಾನಿಪುಲೇಟೆಡ್. ಅಲ್ಲಿ ಯಾವುದೇ ರೀತಿ ಮ್ಯಾನಿಪುಲೇಷನ್ನ ಮಾಡೋದಿಲ್ಲ, ಚೇಂಜಸ್ ಮಾಡೋದಿಲ್ಲ, ಅದನ್ನು ಬೇಕಾದಾಗೆ ಬ್ಯಾಲೆನ್ಸ್ ಶೀಟ್ನ ಬರೆಯೋದಿಲ್ಲ. ಓಕೆ, ಸೊ ದೇ ಆರ್ ಹೈಲಿ ಅಕೌಂಟಿಂಗ್ ಪ್ರಾಕ್ಟೀಸಸ್. ಅಂದ್ರೇನು, ದೇ ಆರ್ ವೆರಿ ಸ್ಟ್ರಿಕ್ಟ್ ಟು ಫಾಲೋಯಿಂಗ್ ದ ರೂಲ್ಸ್ ಅಂತ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ತುಂಬ ಚೆನ್ನಾಗಿ ಫಾಲೋ ಮಾಡ್ಕೊತಾರೆ ಅಕೌಂಟಿಂಗ್ ಪ್ರಾಕ್ಟೀಸಲ್ಲೇನು. ದೇ ಆರ್ ನಾಟ್ ಗೋಯಿಂಗ್ ಟು ಮ್ಯಾನಿಪುಲೇಟ್ ಅಂದರೆ ನಮಗೆ ಬೇಕಾದಾಗೆ ಚೇಂಜ್ ಮಾಡ್ಕೊಳಲ್ಲ. ಬಟ್ ದೀಸ್ ಕಂಪ್ನಿ ದೇ ಆರ್ ನಾಟ್ ಗೋಯಿಂಗ್ ಟು ಮ್ಯಾನಿಪುಲೇಟ್, ದೇ ಆರ್ ಗೋಯಿಂಗ್ ಟು ಪ್ರಾಕ್ಟೀಸ್, ದೇ ಆರ್ ಗೋಯಿಂಗ್ ಟು healthy practices. They will be following an healthy practices in preparing this final account reports ಅಂತ. ನೆಕ್ಸ್ಟ್ ಕಾರ್ಪೊರೇಟ್ ಗವರ್ನೆನ್ಸ್ ಅಂತ. ಈಗ ಕಂಪ್ನಿ ಅಂತ ಅಂದಾಗ ಯಾವ್ಯಾವುದೆಲ್ಲ ರೂಲ್ಸ್ನ ಫಾಲೋ ಮಾಡಬೇಕು ಅಂತ. ಜಾಯಿಂಟ್ ಸ್ಟಾಕ್ ಕಂಪ್ನಿ ಆ್ಯಕ್ಟ್ ಇದೆ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದೆ, ಸ್ಟಾಕ್ ಎಕ್ಸ್ಚೇಂಜ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಓಕೆ, ಕಸ್ಟಮರ್ ಇನ್ಕಮ್ ಟ್ಯಾಕ್ಸ್ ಇದೆ, ಕನ್ಸ್ಯೂಮರ್ ಕೋರ್ಟ್ ಇದೆ, ಕನ್ಸ್ಯೂಮರ್ ಲಾ ಇದೆ. ಓಕೆ, ಸೊ ಇದೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಅರ್ಥ ಮಾಡ್ಕೊಂಡಿರುವಂಥದ್ದು, ಅರ್ಥ ಮಾಡ್ಕೊಂಡ್ಮೇಲೆ ಎಲ್ಲನೂ ಫಾಲೋ ಮಾಡ್ತಾ ಇರುವಂಥದ್ದು. ಟ್ಯಾಕ್ಸ್ನ ಆನ್ ಟೈಮಿಗೆ ಪೇ ಮಾಡುವಂಥದ್ದು, ಲೀಸ್ಟಿಂಗಿಗೆ ಬೇಕಾದಂಥ ಫೀಸ್ನ ಪೇ ಮಾಡುವಂಥದ್ದು, ಸೆಬಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡುವಂಥದ್ದು. ದೇ ಆರ್ ಒಬೀಡಿಯಂಟ್ ಟು ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಹೇಳ್ತೇವೆ. ಅದನ್ನು ನಾವು ಕಾರ್ಪೊರೇಟ್ ಗವರ್ನೆನ್ಸ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಫ್ಯೂಚರ್ ಗ್ರೋತ್ ಅಂತ. ಸೊ ದೀಸ್ ಕಂಪನೀಸ್ ವಿಲ್ ಬಿ ಲುಕಿಂಗ್ ಫಾರ್ they go for expansion activities ಅಂತ. ಈಗ ಟಾಟಾ ಆಟೋಮೊಬೈಲ್ ವಿಲ್ ಬಿ ಇನ್ ಯುರೋಪಿಯನ್ ಕಂಟ್ರೀಸ್ ಆಲ್ಸೋ, ಇನ್ಫೋಸಿಸ್ ಆಲ್ಸೋ ಇನ್ USA market. Okay, Reliance also will be entering to the, even they will be in a foreign markets also, oil market they are there. Okay, so ಈ ಥರವಾಗಿ they will be expanding the market ಅಂತ, they will be expanding a business ಅಂತ. ಈಗ ಬಿಗ್ ಬಾಸ್ಕೆಟ್ ಎಂಟರ್ ಆಗಿರುವಂಥದ್ದು. ಈಗ ಟಾಟಾ ಕಂಪ್ನಿನ ಎಕ್ಸಾಂಪಲ್ ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ಟಾಟಾ ಆಟೋಮೊಬೈಲ್ಸ್ ಇದೆ, ಟಾಟಾ ಸಾಲ್ಟ್ ಇದೆ, ಟಾಟಾ FMCG ಪ್ರಾಡಕ್ಟ್ಸ್ ಇದೆ, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಇದೆ, ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಇದೆ. ಓಕೆ, ಸೊ ಲೈಕ್ ದಟ್ ಇದು ಬಿಸ್ನೆಸ್ ವಿಲ್ ಬಿ ಕೀಪ್ ಆನ್ ಗೋಯಿಂಗ್ ಅಂತ. ದೇ ಆಲ್ವೇಸ್ ಮೀನ್ಸ್ ದೀಸ್ ಕಂಪ್ನೀಸ್ ವಿಲ್ ಬಿ ದೇ ವಿಲ್ ಬಿ ಕನ್ಸರ್ನ್ ಫಾರ್ ದ ಗ್ರೋತ್ ಅಂತ. ಫ್ಯೂಚರ್ ಗ್ರೋತ್ ಮತ್ತು ಎಕ್ಸ್ಪ್ಯಾನ್ಷನ್ ಯಾವಾಗಲೂ ಕೂಡ ಆಲ್ವೇಸ್ ದೇ ವಿಲ್ ಬಿ ಕಾನ್ಸಂಟ್ರೇಟಿಂಗ್ ಆನ್ ದ ಗ್ರೋತ್ ಆಫ್ ದ ಕಂಪನಿ ಅಂತ. Okay, they will be entering a new market, new product they will be reducing, new product line they will be adding. Tata Nano car for Tata automobiles. Next, corporate action anta. Enidu corporate action andre how business, whatever the business whenever the any issues will comes to ಕಂಪನಿ ಪ್ರಾಫಿಟ್ ಡಿಕ್ಲೇರ್ ಮಾಡಿದಾಗ, ಕಂಪನಿ ಡಿವಿಡೆಂಡ್ ಡಿಕ್ಲೇರ್ ಮಾಡಿದಾಗ, ಅಥವಾ ಕಂಪ್ನಿ ಇಂಟರಿಮ್ ಡಿವಿಡೆಂಡ್ಸ್ನ ಡಿಕ್ಲೇರ್ ಮಾಡಿದಾಗ, ಡಿವಿಡೆಂಡ್ ಕೊಟ್ಟಾಗ, ಶೇರ್ ಸ್ಪ್ಲಿಟ್ ಮಾಡಿದಾಗ, ಶೇರ್ನ ಬೈಬ್ಯಾಕ್ ಮಾಡಿದಾಗ, ಬೋನಸ್ ಶೇರ್ಸ್ನ ಕೊಟ್ಟಾಗ, ರೈಟ್ ಶೇರ್ಸ್ನ ಕೊಟ್ಟಾಗ, ಇದೆಲ್ಲ ಕೂಡ ನ್ಯೂಸ್ ಆಗುತ್ತೆ. ಕಾರ್ಪೊರೇಟ್ ಆ್ಯಕ್ಷನ್, ವಾಟ್ ಎವರ್ ದ ಆ್ಯಕ್ಷನ್ ದೇ ವಿಲ್ ಬಿ ಡೂಯಿಂಗ್, ಏನೇ ಕಂಪ್ನಿ ಆ್ಯಕ್ಟಿವಿಟೀಸ್ ಇದ್ದರೂ ಕೂಡ ಆಟೋಮೆಟಿಕಲಿ ಇಟ್ ವಿಲ್ ಬಿ ಎವ್ರಿ ಡೇ ಇಟ್ ವಿಲ್ ಬಿ ಕಮಿಂಗ್ ಇನ್ ಎ ನ್ಯೂಸ್ ಅಂತ. ಏನೇ ಒಂದು ಟಾಟಾ ಕಂಪ್ನಿ ಏನೇ ಒಂದು ಸಣ್ಣ ನ್ಯೂಸ್ ಇದ್ದರೂ ಕೂಡ ಇಟ್ ವಿಲ್ ಬಿ ಎವ್ರಿ ಟೈಮ್ ಮೀನ್ಸ್ ಮೀಡಿಯಾದವರು ಅದನ್ನು ಕವರ್ ಮಾಡ್ತಾರಾ. ಸೊ ದಾಟ್ ವಿ ಕಾಲ್ ಇಟ್ ಆಸ್ ಎ ಕಾರ್ಪೊರೇಟ್ ಆ್ಯಕ್ಷನ್ ಅಂತ.
Okay, so these are the factors which will be helping to identify which all the companies are blue chip shares ಅಂತ. ಯಾವ್ಯಾವೆಲ್ಲ ಕಂಪ್ನೀಸ್ ಎಲ್ಲ ಬ್ಲೂ ಚಿಪ್ ಶೇರ್ಸ್ ಅಥವಾ ಹೈಲಿ ಯಾವುದೆಲ್ಲ ನಾವು ಬ್ಲೂ ಚಿಪ್ ಶೇರ್ಸ್ ಅಂತ ಹೇಳಲಿಕ್ಕೆ ಯಾವೆಲ್ಲ ಫ್ಯಾಕ್ಟರ್ಸ್ನ ನಾವು ಕನ್ಸಿಡರ್ ಮಾಡ್ತೇವೆ ಅಂತ. ಈ ಎಲ್ಲ ಫ್ಯಾಕ್ಟರ್ಸ್ನ ಸ್ಯಾಟಿಸ್ಫೈ ಮಾಡಿದ್ರೆ ಸೊ ದಟ್ ಕಂಪನಿ ವಿ ಕಾಲ್ ಇಟ್ as ಬ್ಲೂ ಚಿಪ್ ಶೇರ್ಸ್ ಅಂತ ಹೇಳಿ ಹೇಳ್ತೇವೆ. ಓಕೆ, ಸೊ ದ್ಯಾಟ್ಸ್ ಅಬೌಟ್ ಫಾರ್ ದ ಟುಡೇ ಕ್ಲಾಸ್. ಥ್ಯಾಂಕ್ ಯು.